ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಗಾಡ್ ಬ್ಲೆಸ್ ಯು ಆಲ್. ಈ ಒಂದು ಕ್ವಶನ್ ಪೇಪರಿಗಾಗಿ ಬಹಳ ಜನ ಕಾಯ್ತಾಯಿದ್ರು. ಸರ್ ಏನಾದರೂ ಮಾಡಿ AS ಅಂತ ಪ್ರಿಂಟ್ ಇರೋ ಪೇಪರೇ ನಮಗೆ ಹಾಕ್ಕೊಡಿ, ಕಂಪ್ಯೂಟರ್ ಸೈನ್ಸು ನಮಗೆಲ್ಲ ಎಕ್ಸಾಮೇ ಆಗಿಲ್ಲ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಗಾಡ್ ಬ್ಲೆಸ್ ಯು ಆಲ್. ನೋಡಿ, ಆ ಪೇಪರ್ ಸಿಗೋದು ಮುಖ್ಯ ಅಲ್ಲ ಸರ್, ಆ ಪೇಪರನ್ನು ತಾಗಳು ಹೇಗೆ ಯುಟಿಲೈಸ್ ಮಾಡಿಕೊಳ್ಳುತ್ತೀರೋ ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಹೌದಲ್ವಾ? ಇಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗ್ತಾ ಇಲ್ಲ. ಇಲ್ಲಿ ಕ್ವಶನ್ ಪೇಪರು ಯಾವ ರೀತಿಯಾಗಿ ರೆಡಿಯಾಗತ್ತೆ, ಯಾವ ರೀತಿಯಾಗಿ ಕ್ವಶನ್ ಪೇಪರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸೆಟ್ ಮಾಡ್ತಾರೆ, ಕ್ವಶನ್ ಪೇಪರ್ ಪ್ಯಾಟ್ರನ್ ಗೊತ್ತಾಗಲಿ ಮಗುಗೆ, ಹಾಗೂ ಮಗು ಕೂತ್ಕೊಂಡು ಓದಲಿ ಒಂದು ಕಡೆಗೆ ಅಂತ ಅಷ್ಟೇ. ಸುಮ್ಮನೆ ಹೆದರ್ಕೊಂಡು ಜೀವನದಲ್ಲಿ ನನಗೇನು ಬರಲ್ಲ ಅನ್ಕೋಬಾರ್ದು. ಆ ಒಂದು ದೃಷ್ಟಿಕೋನದಿಂದಲೇ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದ ನಿಮಗೋಸ್ಕರ ನಾವು ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿ ಕೊಡ್ತಾಯಿದ್ದೇವೆ. ಬನ್ನಿ, ಭಾಳ ಕೊಡಿದ್ರೆ ವಿಡಿಯೋ ಓಡಿಸ್ಬಿಡ್ತೀರಾ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಶಿವರೆಡ್ಡಿ ಅವರಿಗೆ ಧನ್ಯವಾದಗಳು, ಜಯಂತ್ ಅವರಿಗೆ ಧನ್ಯವಾದಗಳು, ದರ್ಶನ್ ಅವರಿಗೂ ಕೂಡ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚಿಲ್ಡ್ರನ್. ಬನ್ನಿ ಈಗ ಮಕ್ಕಳೇ, ಇದನ್ನು ಆನ್ಸರನ್ನು ಸ್ವಲ್ಪ ನೋಡ್ತಾ ನಾವು ಹೋಗವ, ಆಯಿತಾ? ವಿಚ್ ಎರರ್ ಈಸ್ ರೇಸ್ಡ್ ವೆನ್ ದ ಫೈಲ್ ಸ್ಪೆಸಿಫೈಡ್ ಇನ್ ಎ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ ಕೆನಾಟ್ ಬಿ ಓಪನ್ಡ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಕ್ಲಿಯರ್? IO ಎರರ್ ಅಂತ ಇದಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2, ದಿ ಫ್ಯಾಮಿಲಿ ಕ್ಲಾಸ್ ಈಸ್ ದಿ ಫೈನಲಿ ಕ್ಲಾಸ್ ಇನ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಈಸ್ ಯೂಸ್ಡ್ ಟು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕ್ಲೀನ್ ಅಪ್ ರಿಸೋರ್ಸಸ್ ರಿಗಾರ್ಡ್ಲೆಸ್ ಆಫ್ ಎಕ್ಸೆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮಕ್ಕಳೇ, ಆಯಿತಾ? ಕ್ವಶನ್ ನಂಬರ್ 3, ಸ್ಟ್ಯಾಕ್ ವರ್ಕ್ಸ್ ಆನ್ ವಿಚ್ ಪ್ರಿನ್ಸಿಪಲ್ ಅಂತ ಕೇಳಿದ್ದಾರೆ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಬಂದು ಅದು LIFO ಅಂತ ಇದೆಯಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. LIFO ಆಪ್ಷನ್ ಎ ಮಕ್ಕಳೇ. ಕ್ವಶನ್ ನಂಬರ್ 4, ದಿ ಡ್ಯಾಶ್ ಮೆಥಡ್ ಇನ್ ಪೈಥಾನ್ ಲೀಸ್ಟ್ ಈಸ್ ಯೂಸ್ಡ್ ಟು ರಿಮೂವ್ ದಿ ಟಾಪ್ ಎಲಿಮೆಂಟ್ ಇನ್ ಎ ಸ್ಟ್ಯಾಕ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪಾಪ್ ಆಪ್ಷನ್ ಡಿ, ABCD ಲಾಸ್ಟ್ ಆಪ್ಷನ್ ಇದೆಯಲ್ವ, ಅದು ಸರಿಯಾದ ಉತ್ತರ. ಇನ್ ಕ್ಯೂ ದ ಫಸ್ಟ್ ಎಲಿಮೆಂಟ್ ಇನ್ಸರ್ಟೆಡ್ ಈಸ್ ದ ಡ್ಯಾಶ್ ಎಲಿಮೆಂಟ್ ರಿಮೂವ್ಡ್. ಕ್ವಶನ್ ನಂಬರ್ 5, ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್ ಆಪ್ಷನ್ ಎ, ದಟ್ ಈಸ್ ಫಸ್ಟ್ ಅಂತ ಇದೆಯಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಈಗ ಕ್ವಶನ್ ನಂಬರ್ 6 ನೋಡೋಣ. ವಿಚ್ ಸಾರ್ಟಿಂಗ್ ಟೆಕ್ನಿಕ್ ಈಸ್ ಕನ್ಸಿಡರ್ಡ್ ಆ್ಯಸ್ ಸಿಂಪ್ಲೆಸ್ಟ್ ಆಲ್ಗೋರಿದಮ್ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ. ಇಲ್ಲಿ ಮಕ್ಕಳು 6ನೇ ಪ್ರಶ್ನೆಯಲ್ಲಿ ಬಹಳ ತಪ್ಪು ಬರೀತಾ ಇದ್ದಾರೆ. ಆಪ್ಷನ್ ಎ ಅಂತ ಬರೀತಾ ಇದ್ದಾರೆ, ಆದರೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಬಬಲ್ ಸಾರ್ಟ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 7, ಇನ್ ಸೆಲೆಕ್ಷನ್ ಸಾರ್ಟ್ ದಿ ಸ್ಮಾಲೆಸ್ಟ್ ಎಲಿಮೆಂಟ್ ಈಸ್ ಸೆಲೆಕ್ಟೆಡ್ ಫ್ರಮ್ ದಿ ಅನ್ಸಾರ್ಟೆಡ್ ಪೋರ್ಷನ್ ಆಫ್ ದ ಲೀಸ್ಟ್ ಆ್ಯಂಡ್ ಸ್ವ್ಯಾಪ್ಡ್ ಅಂತ ಇದೆಯಲ್ವಾ, ವಿತ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 7ಕ್ಕೆ ಅದು ಆಪ್ಷನ್ ಬಿ ಆಗಿರುತ್ತೆ. ಫಸ್ಟ್ ಎಲಿಮೆಂಟ್ ಆಫ್ ದಿ ಅನ್ಸಾರ್ಟೆಡ್ ಪೋರ್ಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸೆಕೆಂಡ್ ಮೇನ್, fill in the blanks choosing the appropriate words from those given in the brackets ಅಂತ ಇದೆ. ಕ್ವಶನ್ ನಂಬರ್ 8 ಸರಿಯಾದ ಉತ್ತರ ರೆಡ್ ಲೈನ್ಸ್ ಈಸ್ ದ ರೈಟ್ ಆನ್ಸರ್ ಈಸ್ ರೆಡ್ ಲೈನ್ಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು ನೋಡಿ, ದಿ ಡಿಫಾಲ್ಟ್ ಮೇಡ್ ಮೋಡ್ ಟು ಓಪನ್ ಎ ಫೈಲ್ ಇನ್ ಪೈಥಾನ್ ಈಸ್ ಡ್ಯಾಶ್ ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ರೀಡ್ ಮೋಡ್ ಈಸ್ ದ ರೈಟ್ ಆನ್ಸರ್ ಈಸ್ ರೀಡ್ ಮೋಡ್, ಆಯಿತಾ? ರೀಡ್ READ ಅಂತ ಇದೆಯಲ್ವಾ, ಅದೇ ಉತ್ತರ. ಕ್ವಶನ್ ನಂಬರ್ 10 ವಿದ್ಯಾರ್ಥಿಗಳೇ, 10 ಇನ್ಸರ್ಷನ್ ಇನ್ ಎ ಕ್ಯೂ ಹ್ಯಾಪನ್ಸ್ ಅಟ್ ದಿ ಡ್ಯಾಶ್ ಎಂಡ್ ಅಂತ ಇದೆ. ಸರಿಯಾದ ಉತ್ತರ ರೇರ್, REAR. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ವಿದ್ಯಾರ್ಥಿಗಳೇ. ದಯವಿಟ್ಟು ಕೂತ್ಕೊಂಡು ತಾವುಗಳು, ಯಾಕಂದರೆ ಸ್ವಲ್ಪ ಅಪ್ಡೇಟ್ ಆಗಿರುವಂಥ ಸಿಲೆಬಸ್ಸು ನಿಮ್ಮ ಕಂಪ್ಯೂಟರ್ ಸೈನ್ಸ್ ಈ ವರ್ಷ, ಹೌದಲ್ವಾ? ತಾವುಗಳು ಕೂತ್ಕೊಂಡು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗಿರುತ್ತೆ. ಪೈಥಾನ್ ಅಷ್ಟು ಈಸಿ ಅಲ್ಲ ಸರ್. ಮುಂಚಿಂದನೂ ಸ್ವಲ್ಪ ಬೇಸಿಕ್ ಕರೆಕ್ಟಾಗಿ ತಿಳ್ಕೊಂಡು ಓದಿದರೆ ಆನ್ಯುವಲ್ ಎಕ್ಸಾಮ್ ಬಹಳ ಈಸಿ ಆಗುತ್ತೆ, ಆಯಿತಾ? ನಾವು ಅಪ್ಲೋಡ್ ಮಾಡಿರುವಂಥ ಪ್ರತಿಯೊಂದು ಕ್ವಶನ್ ಪೇಪರ್ ಬಿಡಬೇಡಿ ಸರ್, ಹೌದಲ್ವಾ? ಅಟ್ಲೀಸ್ಟ್ ಒಂದು 5 ಕ್ವಶನ್ ಪೇಪರನ್ನು ತಾವುಗಳು ಎಕ್ಸಾಮ್ ಆದಮೇಲೂ ಆದರೂ ಸಾಲ್ವ್ ಮಾಡಿ. ಎಕ್ಸಾಮ್ ಮುಗೀತು ಅಂತ ಬಿಟ್ಟಾಕಿ ಇವತ್ತು ಮತ್ತೆ ನೀವು ಅರ್ಜೆಂಟ್ ಬಂದಾಗ ಚೊಂಬಿಡ್ಕೊಂಡಂಗೆ
ಮೊದಲೇ ಎಚ್ಚರಿಕೆ ಇರಬೇಕು, ಮೊದಲೇ ನೀರಿನ ವ್ಯವಸ್ಥೆ ಇರಬೇಕು. ಹಾಗೆ ಎಕ್ಸಾಮ್ಗೆ ಬರೋಕ್ಕಿಂತ ಮುಂಚೆ ಮೆಟೀರಿಯಲ್ ರೆಡಿ ಇರಬೇಕು, ಓದಿರಬೇಕು, ಸಿದ್ಧತೆಯನ್ನು ಮಾಡ್ಕೊಂಡಿರಬೇಕು. ಧನ್ಯವಾದಗಳು. ಐ ಥಿಂಕ್ ದಿಸ್ ಎಕ್ಸಾಂಪಲ್ ಈಸ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೆಡ್. ಹೌದಲ್ವಾ? ಧನ್ಯವಾದಗಳು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ಇನ್ನೊಂದು ಮುಖ್ಯವಾದ ವಿಷಯ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಇರುವಂಥದ್ದೇ ಇಂಗ್ಲೀಷಿಗಾಗಿ. ಯಾರೂ ಫೇಲ್ ಆಗಬಾರ್ದು. ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀನಿ, ಓದಿ ಬರೀರಿ. ಗ್ರಾಮರ್ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ, ಕಲೀರಿ, ಬರೀರಿ. ಕಾಪಿ ಅನ್ನೋದು ಜೀವನದಲ್ಲೇ ಮರೆತು ಬಿಡಿ. ಇಂಗ್ಲೀಷಲ್ಲಿ ಫೇಲೇ ಆಗಲ್ಲ ನಾನು ಅಂತ ಆ ಲೆವೆಲ್ಲಿಗೆ ತಾವುಗಳು ತಮ್ಮ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು. ಅದಕ್ಕಾಗಿಯೇ ಈ ಒಂದು ಯೂಟ್ಯೂಬ್ ಚಾನಲ್ ಮಾಡಿರುವಂಥದ್ದು. ಧನ್ಯವಾದಗಳು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೋಸ್ಕರ ಇಂಗ್ಲೀಷ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸು ವಿತ್ ಆನ್ಸರ್ ಜೊತೆಗೆ ವಿದ್ಯಾರ್ಥಿಗಳೇ ಹಾಗೂ ಗ್ರಾಮರಿನ ಲಿಂಕ್ಸ್ಗಳು, ಎಕ್ಸಾಮಿಗೆ ಬರುವಂತಹ ಲಿಂಕ್ಸ್ಗಳನ್ನು ಕೂಡ ಕೊಟ್ಟಿರ್ತೇನೆ. ಯುಟಿಲೈಸ್ ಮಾಡಿಕೊಳ್ಳಿ. ಇವತ್ತು ಗ್ರಾಮರು ಬರೀ ಯೂನಿಟ್ ಟೆಸ್ಟ್ 1ಗೆ ಅಂತ ಕಲಿಬೇಡಿ. ಆ್ಯನ್ಯುವಲ್ ಎಕ್ಸಾಮಿಗೂ ಬರುತ್ತೆ, ಪ್ರಿಪೇಟಿಗೂ ಬರುತ್ತೆ, ಮಿಡ್ ಟರ್ಮಿಗೂ ಬರುತ್ತೆ. ಧನ್ಯವಾದಗಳು.